ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದೆರಡು ದಿನಗಳಿಂದ ನಡೀತಾ ಇರುವಂತ ಚಟುವಟಿಕೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಶಿಫ್ಟ್ ಆಗ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ನ ಪವರ್ ಪಾಲಿಟಿಕ್ಸ್ ಎಐಸಿಸಿ ಅಧ್ಯಕ್ಷರ ಮನೆಯ ಬಾಗಿಲಿಗೆ ಬಂದಿದೆ. ಅಧಿಕಾರ ಹಂಚಿಕೆ ಯುದ್ಧವನ್ನ ನೋಡ್ತಾ ಇದ್ರೆ ಅಂತಿಮ ಯುದ್ಧಕ್ಕೋಸ್ಕರ ಮಾಡ್ತಾ ಇರುವಂತ ತಯಾರಿ ಅಂತ ಅನಿಸ್ತಾ ಇದೆ. ಅಂತಿಮ ಯುದ್ಧಕ್ಕೋಸ್ಕರ ಮಾಡಿಕೊಂಡಿರುವಂತ ತಯಾರಿ ಹೆಂಗಿದೆ ಅಂತಂದ್ರೆ, ತನಗೆ ಬೇಕಾದಂತ ಸೇನಾನಿಗಳನ್ನ, ತನಗೆ ಬೇಕಾದಂತ ಶಸ್ತ್ರಗಳನ್ನ ಎರಡೂ ಟೀಮು ಕೂಡ ರೆಡಿ ಮಾಡಿಕೊಂಡಿಟ್ಟಂಗೆ ಕಾಣಿಸ್ತಾ ಇದೆ. ದಾಳಕ್ಕೆ ಪ್ರತಿ ದಾಳ, ಪಟ್ಟಿಗೆ ಪ್ರತಿ ಪಟ್ಟು, ಅಸ್ತ್ರಕ್ಕೆ ಪ್ರತ್ಯಸ್ತ್ರ, ಇದೆಲ್ಲವೂ ಕೂಡ ರೆಡಿ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗೋದಕ್ಕಿದ್ದಾರೆ. ಶಾಸಕರ ಒಂದು ತಂಡವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಬಹುದು ಅನ್ನುವಂತ ಸಾಧ್ಯತೆ ಇದೆ. ನಿನ್ನೆ ರಣದೀಪ್ ಸುರ್ಜೇವಾಲಾ ಹೇಳಿದ್ರು, ಇಬ್ಬರ ಜೊತೆಗೂ ಕೂಡ ಮಾತನಾಡಿದ್ದೀನಿ, ಸಮಸ್ಯೆ ಸರಿ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಇವತ್ತು ಆಗುವಂತ ಮಾತುಕತೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ಅವ್ರ ಜೊತೆಗಿದ್ದಾರೆ. ಪ್ರಶಾಂತ್ ನಾಥು ಸರ್ ನಮಸ್ತೆ. ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಅನ್ನುವಂಥ ನಿರೀಕ್ಷೆಯನ್ನು ಕೆಲವರು ಇಟ್ಕೊಂಡಿದ್ದಾರೆ. ಆ ಹಂತದಲ್ಲಿ ಇದೆಯಾ ರಕ್ಷತ್? ನೋಡಿ, ಯಾವತ್ತು ಈ ರೀತಿ ರಾಜ್ಯದ ರಾಜಕಾರಣದ ವಿಷಯವನ್ನು ಅದೇ ಊರಲ್ಲಿ ಬಗೆಹರಿಸೋ ಸಾಧ್ಯತೆಗಳು ಯಾವತ್ತು ಕಡಿಮೆ ಇರ್ತವೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ನನಗನ್ಸುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತ್ರ ಇದನ್ನು ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗನ್ನಿಸ್ತಾ ಇಲ್ಲ. ಯಾಕಂದರೆ ಇಂಟರ್ವೆನ್ಷನ್ ಆಫ್ ಗಾಂಧಿ ಫ್ಯಾಮಿಲಿ ಈಸ್ ವೆರಿ ಮಚ್ ರಿಕ್ವೈರ್ಡ್. ಕಾಂಗ್ರೆಸ್ನಲ್ಲಿ ಯಾವುದೇ ಸಮಸ್ಯೆ ಬಗೆಹರಿಬೇಕಾದರೂ ಕೂಡ ಗಾಂಧಿ ಕುಟುಂಬದ ಮಧ್ಯಪ್ರವೇಶ ಬಹಳ ಮುಖ್ಯ ಇರುತ್ತೆ. ಯಾಕಂದರೆ ಇವತ್ತು ನೀವು ಬೇಡಿಕೆಗಳನ್ನು ಅಂತ ನೋಡಿದ್ರೆ, ಸಿದ್ದರಾಮಯ್ಯನವ್ರದ್ದು ಏನಿದೆ, ಯಾವುದೇ ಕಾರಣಕ್ಕೂ ಕೂಡ ನಾನು 5 ವರ್ಷ ಅಧಿಕಾರದಲ್ಲಿರ್ತೀನಿ, ಅಧಿಕಾರವನ್ನು ಬಿಟ್ಕೊಡಲ್ಲ, ಬರೀ ಬಜೆಟ್ ಮಂಡಿಸೋದಷ್ಟೇ ಅಲ್ಲ, 2028ರವರೆಗೆ ನಾನೇ ಮುಖ್ಯಮಂತ್ರಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಂಪುಟ ಪುನಾರಚನೆ ಏನಿದ್ರೂ ಕೂಡ ಅದು ಪ್ಲ್ಯಾನ್ ಬಿ, ಅಂದರೆ ಸಂಪುಟ ಪುನಾರಚನೆಯ ಮಾಡಿ ಅಂತಕ್ಕಂಥ ಒತ್ತಡವನ್ನು ಹಾಕೋದು ಬಿಟ್ಟರೆ ಅವರ ಮುಖ್ಯ ಗುರಿ ಇರ್ತಕ್ಕಂಥದ್ದು ನಾನು 5 ವರ್ಷದಲ್ಲಿ ಮುಂದುವರಿಬೇಕು ಅಂತ. ಡಿ ಕೆ ಶಿವಕುಮಾರ್ ಏನು ಬಯಸ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸಂಪುಟ ಪುನಾರಚನೆ ಆಗಬಾರ್ದು, ನಾಯಕತ್ವ ಬದಲಾವಣೆ ಈಗಲೇ ಆಗಬೇಕು. ಒಂದು ವೇಳೆ ನಾಯಕತ್ವ ಬದಲಾವಣೆ ಈಗಲೇ ಆಗದೆ ಹೋದರೆ ಯಾವಾಗ ಸಿದ್ದರಾಮಯ್ಯನವ್ರು ಕೊಡ್ತಾರೆ ಅನ್ನೋದನ್ನು ಹೈಕಮಾಂಡ್ ಮಧ್ಯಪ್ರವೇಶಿಸಿ ನನಗೆ ಸ್ಪಷ್ಟ ರೂಪದಲ್ಲಿ ಹೇಳಬೇಕು. ಸಂಪುಟ ಪುನಾರಚನೆ ಈಗ ನೀವು ಮಾಡಿದರೆ 1 ವರ್ಷಗಳ ಕಾಲ ಸಿದ್ದರಾಮಯ್ಯನವ್ರು ಕೆಳಗಿಳಿಸ್ಲಿಕ್ಕೆ ಆಗಲ್ಲ, ಕೆಳಗಿಳಿಯಲ್ಲ ಅವರು. ಆಗ ನನಗೆ ಉಳಿತಕ್ಕಂಥ ಅವಧಿ ಏನು ಅನ್ನೋದು ಡಿ ಕೆ ಶಿವಕುಮಾರ್ ಚಿಂತೆ. ಈ ಪರಿಸ್ಥಿತಿಯಲ್ಲಿ ಇರುವಾಗ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು, ಇಷ್ಟು ದಿನಗಳವರೆಗೆ ನೀವು 2.5 ವರ್ಷಗಳ ಕಾಲ ನೋಡಿದರೆ ಯಾವುದೇ ಬಣ ಅಂತಕ್ಕಂಥದ್ದು ಇದ್ವು, ಬಟ್ ಸ್ಪೆಸಿಫಿಕಲಿ ಹೊರಗಡೆ ಬರ್ತಾ ಇರಲಿಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಕೆ ಸಿ ವೇಣುಗೋಪಾಲ್ರಿಗೆ ದಿಲ್ಲಿಯಲ್ಲಿ ಭೇಟಿಯಾಗಿದ್ದ ಶಾಸಕರನ್ನು ನೋಡಿದ್ರೆ, ಡಿ ಕೆ ಶಿವಕುಮಾರ್ ನಿನ್ನೆ ಪರಪ್ಪನ ಅಗ್ರಹಾರದ ಜೈಲಿಗೂ ಹೋಗಿ ಬಂದಿದ್ದನ್ನು ನೋಡಿದ್ರೆ, ಅವರು ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನದಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಒಂದು ವೇಳೆ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವ, ಈಗ ತಾನೇ ಷಡಕ್ಷರಿ ಅವರು ಮಾತನಾಡುವಾಗ ಕುಣಿಗಲ್ MLA ನನ್ನ ದಿಲ್ಲಿಗೆ ಬನ್ನಿ ಅಂತ ಹೇಳಿದರು ಅಂತದ್ದು. ಈಗ ಕುಣಿಗಲ್ ರಂಗನಾಥ್ ಡಿ ಕೆ ಶಿವಕುಮಾರ್ ಅತ್ಯಂತ ಪರಮಾಪ್ತ ಕುಟುಂಬಸ್ಥರು ಹೌದು. ಹೀಗಾಗಿ ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾಗ ನನಗನ್ಸೋದು ಬರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಕುಳಿತುಕೊಂಡು ತೇಪೆ ಹಚ್ಚಿ, ಅವರು AICC ಅಧ್ಯಕ್ಷರು ಹೌದು, ಬಟ್ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಯಸೋದೇನು, ಗಾಂಧಿ ಕುಟುಂಬ ಒಂದು ಕ್ಲಾರಿಟಿ ಕೊಡಲಿ, ಕಾಂಗ್ರೆಸ್ನಲ್ಲಿ ಅಂತಿಮವಾಗಿ ಏನಿರುತ್ತೆ ಗಾಂಧಿ ಫ್ಯಾಮಿಲಿ ಒಂದು ಕ್ಲಾರಿಟಿ ಕೊಡಲಿ ಅಂತಕ್ಕಂಥದ್ದು ಇರುತ್ತೆ. ಹೀಗಾಗಿ ನನಗೆ ಬೆಂಗಳೂರಿನಲ್ಲಿ ಈ ವಿಷಯ ಬಗೆಹರಿಯುತ್ತೆ ಅಂತ ಅನಿಸಲ್ಲ. ಆದರೆ ಈಗ ಖರ್ಗೆ ಅವರು ಆರ್ಬಿಟ್ರೇಷನ್ ಹೇಗೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕರ್ನಾಟಕ ಭಾಳ ಸ್ಪಷ್ಟವಾಗಿ ಗೊತ್ತು, ಸಿದ್ದರಾಮಯ್ಯನವರು ಗೊತ್ತು, ಡಿ ಕೆ ಶಿವಕುಮಾರ್ ಗೊತ್ತು, ಪರಮೇಶ್ವರ್ ಅವರ ಸ್ಟ್ರೆಂತ್ ವೀಕ್ನೆಸ್ ಏನು ಗೊತ್ತು, ಎಲ್ಲರ ಸ್ಟ್ರೆಂತ್ ವೀಕ್ನೆಸ್ಗಳು, ಥ್ರೆಟ್ಗಳು, ಅಪಾರ್ಚುನಿಟಿಗಳು ಎಲ್ಲವೂ ಅವ್ರಿಗೆ ಗೊತ್ತು. ಹೀಗಿರುವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಆರ್ಬಿಟ್ರೇಷನನ್ನು ಹೇಗೆ ನಿಭಾಯಿಸ್ತಾರೆ ಮತ್ತು ಇದಕ್ಕೆ ಫಾರ್ಮುಲಾ ಏನು ಅನ್ನೋದು ಭಾಳ ಮುಖ್ಯ ಆಗುತ್ತೆ ರಕ್ಷತ್.
ಯಾಕಂದರೆ ಇವತ್ತಿನ ಸಂದರ್ಭದಲ್ಲಿ ಎರಡೇ ಬೇಡಿಕೆ ಇದೆ. ಅವರಂತಾರೆ ನಾನು ಮುಖ್ಯಮಂತ್ರಿಯಾಗ 5 ವರ್ಷ, ಇವರಂತಾರೆ ಬೇಡ ನೀವು 2.5 ವರ್ಷ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹೊಸ ಫಾರ್ಮುಲಾಗಳನ್ನ ಈಗ ಸೃಷ್ಟಿ ಮಾಡೋದಕ್ಕೆ ಸಾಧ್ಯನಾ ಅಥವಾ ಹಳೆ ಫಾರ್ಮುಲಾವನ್ನು ಫಾಲೋ ಮಾಡಬೇಕು ಅನ್ನೋದು ಬರುತ್ತಾ ಅಂತ? ಅಲ್ಲ, ನೀವು ಈ ರೀತಿ ಶಾಸಕರ ಬಲಾಬಲ ಶೋ ಆಫ್ ಸ್ಟ್ರೆಂತ್ನ ಪ್ರಯತ್ನ ನಡೆದಾಗ ನೀವು ಅದನ್ನು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಗೊತ್ತಾಗಲ್ಲ. ಕೊನೆಗೆ ಹೈಕಮಾಂಡ್ ಹೇಳ್ಬೋದು ಇಲ್ಲ ಡೆಮೊಕ್ರೆಟಿಕಲಿ ಹೋಗ್ತೀವಿ, ಡೆಮೊಕ್ರೆಟಿಕಲಿ ಯಾರ ಬಳಿ ಶಾಸಕರ ಸಂಖ್ಯೆ ಇದೆ ಅವರೇ ಮುಖ್ಯಮಂತ್ರಿ. ಹಾಗಿರುವಾಗ ಈಗ ಸಿದ್ದರಾಮಯ್ಯನವರು ಥರ್ಡ್ ಆಪ್ಷನೂ ಬರ್ಬೋದು, ಹೂ ನೋಸ್. ಯಾಕಂದರೆ ಈಗ ಸಿದ್ದರಾಮಯ್ಯನವರ ಬಣ ನೋಡಿ, 3 ಬಣಗಳಿವೆ. ಬಿ ಜೆ ಪಿಯಲ್ಲಿ ಹೆಂಗೆ ವಿಜೇಂದ್ರ ಯತ್ನಾಳ್ ತಟಸ್ಥ ಇತ್ತು, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಈಗ ಒಂದು ಸಿದ್ದರಾಮಯ್ಯನವರ ಬಣ ಸ್ಪಷ್ಟವಾಗಿದೆ. ಅದರಲ್ಲಿ ಎಚ್ ಸಿ ಮಹದೇವಪ್ಪ, ಜಮೀರ್ ಅಹ್ಮದ್ ಖಾನ್, ಸಂತೋಷ್ ಲಾಡ್, ಕೆ ಜೆ ಜಾರ್ಜ್ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ. ಇನ್ನೊಂದು ಕಡೆ ತಟಸ್ಥ ಬಣ ಇದೆ, ಎಚ್ ಕೆ ಪಾಟೀಲ್, ಎಂ ಬಿ ಪಾಟೀಲ್ರನ್ನು ಅದರಲ್ಲೂ ಹಾಕ್ಬೋದು ನೀವು ತಟಸ್ಥ ಬಣದಲ್ಲಿ. ಕಾಂಗ್ರೆಸ್ ಏನು ಹೇಳುತ್ತೆ ಅದನ್ನು ನಾವು ಕೇಳ್ತೀವಿ ಅನ್ನೋ ಬಣ ಇದೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಳಿ ಶಿವಾನಂದ್ ಪಾಟೀಲ್ರಿದ್ದಾರೆ. ಚಲುವರಾಯಸ್ವಾಮಿ ಗೊತ್ತಿಲ್ಲ ನನಗೆ, ಚಲುವರಾಯಸ್ವಾಮಿ ಸಿದ್ದರಾಮಯ್ಯನವ್ರಿಗೂ ಭಾಳ ಪರಮಾಪ್ತರು. ಜೊತೆಗೆ ಕುಣಿಗಲ್ ರಂಗನಾಥ್, ಕೆಲ MLCಗಳಿಗೆ ದಿನೇಶ್ ಗುಳಿಗೌಡ ಎಲ್ಲ ಇದ್ದಾರೆ. ಬಟ್ ಎಷ್ಟು ಜನ ಯಾರ ಪರವಾಗಿದ್ದಾರೆ ಅಂತಕ್ಕಂಥದ್ದು ಇನ್ನೂ ಬಹಿರಂಗಗೊಳ್ತಾ ಇಲ್ಲ. ಶಾಸಕರ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ನಡೆಸಿದರೆ ನ್ಯಾಚುರಲಿ ಸಿದ್ದರಾಮಯ್ಯನವರ ಬಣ ಕೂಡ ಆ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಹೀಗಿರುವಾಗ ಈಗ ನೀವು ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾಡ್ಬೋದು ಅಂತ ಕೇಳಿದರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮ್ಯಾಂಡೇಟ್ ಏನಿದೆ, ಗಾಂಧಿ ಕುಟುಂಬದ ಮನಸ್ಸಿನಲ್ಲೇನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಕರ್ನಾಟಕದ ನೀವು ರಾಜಕೀಯ ಇತಿಹಾಸವನ್ನು ತೆಗೆದು ನೋಡಿದರೆ ಯಾವ್ಯಾವ ನಾಯಕನನ್ನು ಕಾಂಗ್ರೆಸ್ ತೆಗಿಲಿಕ್ಕೆ ಹೋಗುತ್ತೋ ನೇರವಾಗಿ ಕಾನ್ಫ್ರಂಟೇಷನ್ ವಿತ್ ಹೈಕಮಾಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ನೀವು ನಿಜಲಿಂಗಪ್ಪನವ್ರನ್ನ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಅವರನ್ನು AICC ಅಧ್ಯಕ್ಷರಾಗಿ 67ರಲ್ಲಿ ಒಯ್ದರು. ಎಲ್ಲಿ? ದಿಲ್ಲಿಯಲ್ಲಿ. ಸಿಂಡಿಕೇಟ್ ಮತ್ತು ಇಂದಿರಾ ಗಾಂಧಿ ನಡುವೆ ತಿಕ್ಕಾಟ ಶುರುವಾಯಿತು. ಇಂದಿರಾ ಗಾಂಧಿ ಅಲ್ಲಿ ಪ್ರಧಾನಮಂತ್ರಿ ಆದಾಗ ನಿಜಲಿಂಗಪ್ಪನವರು AICC ಅಧ್ಯಕ್ಷರಾಗಿದ್ದರು. 69ರಲ್ಲಿ ಕಾಂಗ್ರೆಸ್ ಸ್ಪ್ಲಿಟ್ ಆದಾಗ ಕರ್ನಾಟಕದಲ್ಲಿ ಅಧಿಕಾರ ಸಂಸ್ಥಾ ಕಾಂಗ್ರೆಸ್ ಬಳಿ ಹೋಯಿತು. ಆದರೆ ನಿಜಲಿಂಗಪ್ಪನವರು, ಅತುಲ್ಯ ಘೋಷ್, ಎಸ್ ಕೆ ಪಾಟೀಲ್, ಕಾಮರಾಜ್, ಈ ಥರದ ನಾಯಕತ್ವ ಏನಿತ್ತು ಅದು ಇಂದಿರಾ ಗಾಂಧಿ ಜೊತೆ ಕನ್ಫ್ರಂಟೇಷನ್ ಆದಾಗ ದೇಶದಲ್ಲಿ ಅಧಿಕಾರ ಇಂದಿರಾ ಗಾಂಧಿ ಬಳಿ ಉಳಿತು. 69ರಲ್ಲಿ ಸ್ಪ್ಲಿಟ್ ಆದಾಗ ಅವರು CPM ಜೊತೆ ಸೇರಿಕೊಂಡು ಅಧಿಕಾರ ನಡೆಸಿದರು 71, 72ರವರೆಗೆ. ಆದರೆ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ ಸೇರಿದಂತೆ ಇವರೆಲ್ಲರೂ ಸಂಸ್ಥಾ ಕಾಂಗ್ರೆಸ್ಗೆ ಹೋದರು, ರಾಮಕೃಷ್ಣ ಹೆಗಡೆ ಎಲ್ಲ. ಅಂದರೆ ದಟ್ ವಾಸ್ ಕಾನ್ಫ್ರಂಟೇಷನ್ ಬಿಟ್ವೀನ್ ನಿಜಲಿಂಗಪ್ಪ ಆ್ಯಂಡ್ ಗಾಂಧಿ ಫ್ಯಾಮಿಲಿ. ದೆನ್ ದೇವರಾಜ್ ಅರಸರನ್ನು ಇಲ್ಲಿ 78ರಲ್ಲಿ 2ನೇ ಬಾರಿ ಆರಿಸಿ ಬಂದ ನಂತರ ಸಂಜಯ್ ಗಾಂಧಿ ಅವ್ರಿಗೊಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಶುರುವಾಯಿತು. ದೇವರಾಜ್ ಅರಸ್ ಬ್ಯಾಕ್ವರ್ಡ್ ನೇತಾರಿದ್ದಾರೆ, ಎಲ್ಲಿ ಕರ್ಪೂರಿ ಠಾಕೂರ್ ರೀತಿ ದೊಡ್ಡ ಮಟ್ಟದಲ್ಲಿ ನಾಯಕರಾಗಿ ಬೆಳೀತಾರೆ ಅಂತಂದಾಗ ಅವ್ರಿಗೂ ಮತ್ತು ಇಂದಿರಾ ಗಾಂಧಿ ಫ್ಯಾಮಿಲಿಗೂ ಕಾನ್ಫ್ರಂಟೇಷನ್ ಶುರುವಾಯಿತು. 80ರಲ್ಲಿ ಚುನಾವಣೆ ಸೋತಾಗ ರಾತ್ರೋರಾತ್ರಿ 90 ಜನ ಕ್ರಾಸ್ ಓವರ್ ಆದರು, ಗುಂಡೂರಾಯರು ಮುಖ್ಯಮಂತ್ರಿ ಆದರು. ದೆನ್ ನೀವು ಬಂಗಾರಪ್ಪನವ್ರನ್ನ ತೆಗೆದುಕೊಳ್ಳಿ, ವೀರೇಂದ್ರ ಪಾಟೀಲ್ ತೆಗೆದುಕೊಳ್ಳಿ. ವೀರೇಂದ್ರ ಪಾಟೀಲ್ರು ಹುಷಾರಿಲ್ಲದೆ ಇದ್ದದ್ದು ನೆಪ ರಕ್ಷತ್. ಆಗ ಅಬಕಾರಿ ಕುಳಗಳ ವಿರುದ್ಧ ರಾಜಶೇಖರ್ ಮೂರ್ತಿ ಮತ್ತು ವೀರೇಂದ್ರ ಪಾಟೀಲ್ರು ಸಾರಿದ ಸಮರದ ಕಾರಣದಿಂದಾಗಿ ಕಾಂಗ್ರೆಸ್ ಹೈಕಮಾಂಡ್ ಕಸಿವಿಸಿಯಲ್ಲಿತ್ತು. ರಾಜೀವ್ ಗಾಂಧಿಗೂ ಮತ್ತು ವೀರೇಂದ್ರ ಪಾಟೀಲ್ರಿಗೂ ಕಾನ್ಫ್ರಂಟೇಷನ್ ಶುರುವಾಯಿತು. ದೆನ್ ಬಂಗಾರಪ್ಪನವ್ರಿಗೂ PV ನರಸಿಂಹರಾಯ್ಗೂ ಕಾನ್ಫ್ರಂಟೇಷನ್ ಶುರುವಾಯಿತು. ಅದಕ್ಕೆ ಅಲ್ವಾ 94ರಲ್ಲಿ ಬಂಗಾರಪ್ಪನವರು ಹೊಸ ಪಕ್ಷವನ್ನು ಸ್ಥಾಪಿಸಿ ಕಾಂಗ್ರೆಸ್ಸನ್ನು 170+ ಇದ್ದದ್ದನ್ನು 30ಕ್ಕೆ ತಂದರು. ಅರ್ಥ ನಾನು ಹೇಳೋದಿಷ್ಟೇ, ಹೈಕಮಾಂಡ್ಗೆ ಇವತ್ತೊಂದು ಆತಂಕ ಇದೆ. ನೀವು ಯಾವುದೇ ಬಣದ ಪರವಾಗಿ ಅಥವಾ ವಿರುದ್ಧವಾಗಿ ನಿರ್ಣಯವನ್ನು ತೆಗೆದುಕೊಂಡ್ರೂ ಕೂಡ ಇನ್ನೊಂದು ಬಣ ಮನೆಯಲ್ಲೇ ಈ ಜಗಳ ಬಗೆಹರಿಸ್ಕೊಳುತ್ತೆ ಅಂತಕ್ಕಂಥ ವಿಶ್ವಾಸ ಹೈಕಮಾಂಡ್ಗಿಲ್ಲ. ಅದು ಒಂದು ಕಾರಣ ಇರ್ಬೋದು. ಹೈಕಮಾಂಡ್ ಈ ಯಥಾಸ್ಥಿತಿ ಇನ್ನೊಂದು ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ ನೋಡೋಣ ಅನ್ನುವ ಪ್ರಯತ್ನದಲ್ಲಿ ಅಥವಾ ಆ ಮನಸ್ಥಿತಿಯಲ್ಲಿ ಹೈಕಮಾಂಡ್ ಇರಲಿಕ್ಕೆ ಕಾರಣ ಎರಡೂ ಬಣಗಳು ಇವತ್ತು ಹೇಳ್ತಾ ಇದ್ದಾರೆ. ಎರಡೂ ಬಣಗಳು ಇಲ್ಲ ಇದು ಕಾಂಗ್ರೆಸ್ನ ಒಳಗಡೆ ಬಗೆಹರಿಯೋದು ಅಂತ. ಆದರೆ ಇಬ್ಬರ ಹಠಮಾರಿತನವನ್ನು ನೋಡಿದಾಗ, ನಾನು ಹಠಮಾರಿತನವನ್ನು ತಪ್ಪಾಗಿ ಗ್ರಹಿಸಲ್ಲ ರಕ್ಷತ್. ಪಾಲಿಟಿಕ್ಸ್ನಲ್ಲಿ ಅಧಿಕಾರನೇ ಮುಖ್ಯ ಇರುತ್ತೆ, ಅಧಿಕಾರವೇ ಸರ್ವಸ್ವ ಇರುತ್ತೆ. ಹಾಗಿರುವಾಗ ಈ ಎರಡೂ ಬಣಗಳನ್ನು ಕಂಟೇನ್ ಮಾಡಲಿಕ್ಕೆ ವಯಾ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸಕ್ಸಸ್ ಆಗ್ತಾರಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.